ನಮಸ್ಕಾರ ಸ್ನೇಹಿತರೆ, ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇವತ್ತು, ಹಾಗೂ ಕುತೂಹಲದ ವಿಚಾರ. ನಾನು ಯಾವುದು ನಂಬಲ್ಲ ಅಂತ ಹೇಳೋರು ಕೂಡ ಇರ್ಬೋದಾ ಅಂತ ಯೋಚನೆ ಮಾಡೋ ವಿಚಾರ. ದೆವ್ವ ಭೂತ ನಿಜವಾಗ್ಲೂ ಇದೆಯಾ ಅಂತ, ಅಥವಾ ಇದು ಕೇವಲ ನಮ್ಮ ಭ್ರಮೆನಾ? ಈ ಪ್ರಶ್ನೆ ನಮ್ಮೆಲ್ರಿಗೂ ಒಂದಲ್ಲ ಒಂದು ಬಾರಿ ಖಂಡಿತವಾಗ್ಲೂ ಕಾಡಿರತ್ತೆ. ಊರ ಹೊರಗಿನ ಪಾಳು ಬಿದ್ದ ಮನೆ, ವರ್ಷಗಟ್ಟಲೆ ಬಾಗಿಲು ತೆಗೆಯದ ಹಳೆ ಬಂಗಲೆ, ಅಥವಾ ಯಾರೂ ಇಲ್ಲದ ಕತ್ತಲ ರಸ್ತೆ. ಅಲ್ಲಿಗೆ ಹೋದ ತಕ್ಷಣ ನಮ್ಮ ಎದೆಯಲ್ಲಿ ಒಂಥರ ನಡುಕ ಶುರುವಾಗುತ್ತೆ. ತುಂಬ ಜನಕ್ಕೆ ದಿನ ವಾಸಿಸೋ ಮನೆಯಲ್ಲಿ 4-5 ಜನ ಇರೋ ಮನೆಯಲ್ಲಿ ಒಂದು ದಿವಸ ಯಾರೂ ಇಲ್ಲ, ಒಬ್ಬರೇ ಇದ್ದೀವಿ ಅಂತ ಹೇಳಿದ್ರೆ, ಕತ್ಲಾಯಿತು ಫುಲ್ ಅಂತ ಹೇಳಿದ್ರೆ, ಮಿಡ್ ನೈಟ್ ವಾಶ್ರೂಮ್ಗೆ ಎದ್ದಾಗಲೂ ಕೂಡ ನಡುತ್ತಾರೆ ಕೆಲವರು. ಬೆನ್ನು ಹುರಿಯಿಂದ ಜುಮ್ 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 ಅನ್ನೋ ಅನುಭವ. ಹಾರ್ಟ್ ಬೀಟ್ ಡಬ್ 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 ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಯಾರೋ ಅದೃಶ್ಯವಾಗಿ ನಮ್ಮನ್ನು ನೋಡ್ತಿದ್ದಾರೆ ಅನ್ನೋ ವಿಚಿತ್ರ ಫೀಲಿಂಗ್. ಕತ್ತಲಲ್ಲೇ ಕಣ್ಣೆದುರೆ ಯಾವುದೋ ಕಪ್ಪು ನೆರಳು ಅಂತ ಹಾದು ಹೋದಂಗೆ ಭಾಸವಾಗುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಬಿಡಿ ಬಿಡಿ ಏನೋ ತೇಲ್ತಾ ಹೋದಂಗೆ ಕಾಣುತ್ತೆ. ಕೆಲವರಿಗೆ ಗೆಜ್ಜೆ ಸೌಂಡ್ ಕೇಳುತ್ತೆ. ರಾರಾ ಅಂತ ಕೈಯೋದು ಮಾತ್ರ ಬಾಕಿ. ಆ ಲೆವೆಲ್ಗೆ ಹೋಗ್ಬಿಡ್ತಾರೆ ಝೋನ್ಗೆ ಜನ. ಹಾಗಿದ್ರೆ ನಿಜವಾಗ್ಲೂ ಕೂಡ ದೆವ್ವಗಳಿದಾವ? ಕಣ್ಣಿಗೆ ಕಾಣದ ಯಾವುದೋ ಆತ್ಮ ನಮ್ಮನ್ನು ಫಾಲೋ ಮಾಡ್ತಿರುತ್ತಾ? ಅಷ್ಟಕ್ಕೂ ಈ ವಿಚಿತ್ರ ಅನುಭವಗಳ ಹಿಂದೆ ಕೆಲವರು ನಂಗೆ ಆಗಿದೆ ರೀ ಅಂಥೇಳಿ ಪ್ರಾಮಿಸ್ ಮಾಡ್ತಾರಲ್ವಾ? ಹೇಳಿದ್ರೆ ನೀನು ಬಿಡು, ನಿನ್ನ ಆಸ್ತಿಗೆ ನಿಂಗೆ ಅರ್ಥ ಆಗಲ್ಲ, ನಿಂಗೆ ಬುದ್ಧಿ ಬರುತ್ತೆ ಒಂದು ದಿವಸ ಅಂಥೇಳಿ ನಿಮ್ಗೊಂಥರ ಹೆದರಿಸ್ತಾರಲ್ವಾ? ಏನು ಹಾಗಾದರೆ ಈ ವಿಚಿತ್ರ ಅನುಭವಗಳ ಹಿಂದಿನ ಅಸಲಿ ಕಾರಣ ಏನು? ಸೈನ್ಸ್ ಇದಕ್ಕೆ ಉತ್ತರವನ್ನು ಹುಡುಕಿದ್ಯಾ? ಬನ್ನಿ ಸ್ನೇಹಿತರೆ, ಎಲ್ಲವನ್ನ ಬಿಚ್ಚಿ ನೋಡೋಣ ಈಗ. ಇದು ನಿಮ್ಮ ನಂಬಿಕೆಗಳ ಬುಡವನ್ನೇ ಅಲುಗಾಡಿಸ್ಬೋದು ಅಥವಾ ಬದಲಾಯಿಸ್ಬೋದು. ಸೈಲೆಂಟ್ ಕಿಲ್ಲರ್. ಕಿವಿಗೆ ನಿಶ್ಶಬ್ದ, ದೇಹಕ್ಕೆ ಹೈ ಅಲರ್ಟ್. ನಮ್ಮಲ್ಲೊಂದು ಜನಪ್ರಿಯ ಗಾದೆ ಇದೆ, ಅಂದಿದವನಿಗೆ ಕಂಬನೂ ಭೂತ ಅಂತ. ಅಂದರೆ ನಮ್ಮ ಮನಸ್ಸಲ್ಲಿ ಆಲ್ರೆಡಿ ಹೆದರಿಕೆ ಇದ್ರೆ ಕತ್ತಲಲ್ಲಿರೋ ಮಾಮೂಲಿ ಮರದ ಕಂಬ ಕೂಡ ದೆವ್ವದ ರೀತಿ ಫೀಲ್ ಆಗುತ್ತೆ. ಆ ಪಾಳು ಬಿದ್ದ ಮನೆಗಳ ವಿಚಾರದಲ್ಲಿ ಆಗೋದು ಕೂಡ ಎಕ್ಸಾಕ್ಟ್ಲಿ ಇದೆ. ವಿಜ್ಞಾನಿಗಳ ಪ್ರಕಾರ ಆ ಜಾಗಗಳಲ್ಲಿ ನಮ್ಮನ್ನು ಹೆದರಿಸೋದು ಯಾವುದೋ ದೆವ್ವನೂ ಅಲ್ಲ, ಯಾವ ಭೂತನೂ ಅಲ್ಲ. ಅಲ್ಲಿರೋದು ನಮ್ಮ ಕಿವಿಗೆ ಕೇಳಿಸದ ಒಂದು ವಿಚಿತ್ರ ಶಬ್ದ. ಅದರ ಹೆಸರು ಇನ್ಫ್ರಾ ಸೌಂಡ್ ಅಂತ. ಸ್ನೇಹಿತರೆ, ಮನುಷ್ಯನ ಕಿವಿಯ ಕೆಪಾಸಿಟಿ ಇದೆಯಲ್ಲ, ಅದು ತುಂಬಾ ಲಿಮಿಟೆಡ್. ನಮಗೆ ಕೇವಲ 20 ಹರ್ಟ್ಸಿಂದ 20,000 ಹರ್ಟ್ಸ್ ವರೆಗಿನ ಶಬ್ದ ಮಾತ್ರ ಕೇಳಿಸುತ್ತೆ. ಆದರೆ 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರೋ ಶಬ್ದ ನಮಗೆ ಕಿವಿ ಕೇಳಿಸಲ್ಲ. ಈ ಅತಿ ಕಡಿಮೆ ಫ್ರೀಕ್ವೆನ್ಸಿಯ ಶಬ್ದವನ್ನೇ ವಿಜ್ಞಾನದಲ್ಲಿ ಇನ್ಫ್ರಾ ಸೌಂಡ್ ಅಂತ ಕರೀತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಶಬ್ದ ನಮಗೆ ಕಿವಿ ಕೇಳಿಸಲ್ವಲ್ಲ, ಮತ್ತೆ ಇದು ಹೇಗೆ ಫೀಲ್ ಆಗುತ್ತೆ ಅಂಥೇಳಿ. ಎಸ್, ಅಲ್ಲೇ ಇರೋದು. ಕಿವಿ ಕೇಳಿಸಲ್ಲ, ಆದರೆ ದೇಹ ಫೀಲ್ ಮಾಡುತ್ತೆ. ಯಾಕಂದರೆ ಸೌಂಡ್ ಅಂದರೆ ಅದು ಬರೀ ಕಿವಿಗೆ ಮಾತ್ರ ಕೇಳಿಸೋದಲ್ಲ, ಅದೊಂದು ರೀತಿಯ ವೈಬ್ರೇಷನ್. ಅದು ಸೌಂಡ್ ಅಂತ ಹೇಳಿದ್ರೆ, ನೀವು ಮಾತಾಡಬೇಕಾದ್ರೆ ಇಲ್ಲಿ ಕೈ ಇಡಿ ನಿಮ್ಮ ಗಂಟ್ಲಿಗೆ, ಆ ವೈಬ್ರೇಷನ್ ನಿಮಗೆ ಫೀಲ್ ಆಗುತ್ತೆ. ಈ ಇನ್ಫ್ರಾ ಸೌಂಡ್ ವೇವ್ಸ್ ಎಷ್ಟೊಂದು ಶಕ್ತಿಶಾಲಿ ಅಂದರೆ ದಪ್ಪ ದಪ್ಪ ಕಾಂಕ್ರೀಟ್ ಗೋಡೆಗಳನ್ನು ಕೂಡ ದಾಟ್ಕೊಂಡು ಹೋಗ್ತವೆ. ನಮ್ಮ ಎದೆ, ಒಳಾಂಗಗಳು ಮತ್ತು ಚರ್ಮ ಈ ವೈಬ್ರೇಷನನ್ನು ಕ್ಯಾಚ್ ಮಾಡ್ತವೆ. ಆಗ ಸುತ್ತಮುತ್ತ ಯಾವುದೇ ಶಬ್ದ ಕೇಳಿಸ್ತಿರಲ್ಲ, ಕಂಪ್ಲೀಟ್ ಸೈಲೆನ್ಸ್ ಕಿವಿಗಿರುತ್ತೆ. ಆದರೆ ನಿಮ್ಮ ದೇಹದ ಒಳಗೆ ಒಂದು ರೀತಿಯ ಪ್ರೆಷರ್ ಅಥವಾ ಒಂಥರ ವಿಚಿತ್ರ ಆತಂಕ ಶುರುವಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ಕೇಳಿ. ಎಲ್ಲೋ 10 ಕಿಲೋಮೀಟರ್ ದೂರದಲ್ಲಿ ಭೂಕಂಪ, ಸುನಾಮಿ ಅಥವಾ ಕಾಡ್ಗಿಚ್ಚು ಆದಾಗ ನಮಗಿಂತ ಮುಂಚೆನೇ ಪ್ರಾಣಿ ಪಕ್ಷಿಗಳಿಗೆ ಅದು ಗೊತ್ತಾಗ್ಬಿಡುತ್ತಲ್ವಾ? ಅವು ವಿಚಿತ್ರವಾಗಿ ಕೂಗ್ತಾ ಸೇಫ್ ಜಾಗಕ್ಕೆ ಓಡಿ ಹೋಗ್ತವೆ. ಇದನ್ನು ನೀವು ಕೇಳಿರ್ಬೋದು. ಹಾಗಿದ್ರೆ ಅವುಗಳಿಗೆ ಆ ಡೇಂಜರ್ನ ಮುನ್ಸೂಚನೆ ಹೇಗೆ ಸಿಗುತ್ತೆ? ಅದಕ್ಕೆ ಕಾರಣ ಯಾವುದೋ ಮ್ಯಾಜಿಕ್ ಅಲ್ಲ, 6th ಸೆನ್ಸ್ ಅಂತೂ ಅಲ್ವೇ ಅಲ್ಲ. ಇದೇ ಇನ್ಫ್ರಾ ಸೌಂಡೇ ಕಾರಣ. ಭೂಮಿಯ ಆಳದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಗಳು ಉಜ್ಕೊಂಡಾಗ, ಬಿರುಕು ಬಿಟ್ಟಾಗ, ಒಂದಕ್ಕೊಂದು ಘರ್ಷಣೆಯಾದಾಗ, ಭಾರಿ ಕಾಡ್ಗಿಚ್ಚು ಹಬ್ಬಿದಾಗ, ಅಥವಾ ಸಮುದ್ರದಲ್ಲಿ ಸುನಾಮಿ ಅಲೆಗಳು ಎದ್ದಾಗ ಅಲ್ಲಿಂದ ಅತಿ ಉದ್ದದ ಇನ್ಫ್ರಾ ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗ್ತವೆ. ಇವು ಗಾಳಿಗಿಂತ ಫಾಸ್ಟ್ ಆಗಿ ಭೂಮಿಯ ಒಳಗಡೆ ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡ್ತವೆ. ಆನೆ, ನಾಯಿ ಮತ್ತು ಹಕ್ಕಿಗಳ ಕಾಲುಗಳಲ್ಲಿ ಅತಿ ಸೂಕ್ಷ್ಮವಾದ ವೈಬ್ರೇಷನ್ ಸೆನ್ಸಾರ್ಗಳು ಇರ್ತವೆ. ಈ ಸೆನ್ಸಾರ್ಗಳು ಆ ದೊಡ್ಡ ಕಂಪನವನ್ನು ಮನುಷ್ಯರಿಗಿಂತ ಎಷ್ಟೋ ಗಂಟೆಗಳ ಮುನ್ನವೇ ಗ್ರಹಿಸ್ತವೆ. ಆ ಸೈಲೆಂಟ್ ವೈಬ್ರೇಷನ್ ಅವುಗಳ ಮೆದುಳಿಗೆ ನೇರವಾಗಿ ಡೇಂಜರ್ ಅಲಾರ್ಮ್ ಅನ್ನು ಕೊಡುತ್ತೆ. ಹಾಗಾಗಿ ಅವು ಪ್ರಾಣ ಉಳಿಸ್ಕೊಳ್ಳೋಕೆ ವಿರುದ್ಧ ದಿಕ್ಕಿಗೆ ಓಡ್ತವೆ. ಇಷ್ಟೇ ಅಲ್ಲ, ಕಾಡಲ್ಲಿ ಹುಲಿ ಬೇಟೆಗೂ ಮುನ್ನ ರಿಲೀಸ್ ಮಾಡೋ ಸೌಂಡ್ ಕೂಡ ಇದೆ 18 ಹರ್ಟ್ಸ್ನ ಇನ್ಫ್ರಾ ಸೌಂಡ್.
ಬೇಟೆಗೂ ಜಸ್ಟ್ ಮುಂಚೆ ಈ ಸೈಲೆಂಟ್ ಶಬ್ದವನ್ನು ಹುಲಿ ಹೊರ ಹಾಕಿದಾಗ ಸುತ್ತಮುತ್ತ ಇರೋ ಪ್ರಾಣಿಗಳು ಆ ಕಂಪನಕ್ಕೆ ಹೆದರಿ ಪ್ಯಾನಿಕ್ ಆಗಿ ಓಡ್ತವೆ. ನಮ್ಮ ಪೂರ್ವಜರು ಕಾಡಲ್ಲಿ ಬದುಕ್ತಾ ಇದ್ದ ಕಾಲದಲ್ಲಿ ಇಂಥ ಕಾಡು ಮೃಗಗಳನ್ನು ಅಥವಾ ಭೀಕರ ಪ್ರಕೃತಿ ವಿಕೋಪವನ್ನು ಸೆನ್ಸ್ ಮಾಡೋಕೆ ಇದೇ ಇನ್ಫ್ರಾ ಸೌಂಡ್ ಮೇಲೆ ಡಿಪೆಂಡ್ ಆಗಿದ್ರು. ಅದೇ ಸರ್ವೈವಲ್ ಸಿಸ್ಟಮ್ ಆಗಿತ್ತು ಅವ್ರಿಗೆ. ಅದೇ ಹಳೆಯ ಭಯ ಇವತ್ತಿಗೂ ನಮ್ಮ DNA ಉಳ್ಕೊಂಡಿದೆ. ಆ ಪಾಳು ಬಿದ್ದ ಮನೆಗಳಲ್ಲೂ ಕೂಡ ಇದೇ ಇನ್ಫ್ರಾ ಸೌಂಡ್ ಉತ್ಪತ್ತಿ ಆಗ್ತಿರುತ್ತೆ. ಹೇಗೆ ಅಲ್ಲಿ ಯಾರು ಉತ್ಪತ್ತಿ ಮಾಡ್ತಿರ್ತಾರೆ? ದೆವ್ವನ? ಅದು ನಿಮಗೆ ನಾವು ನೆಕ್ಸ್ಟ್ ಹೇಳ್ತೀವಿ. ಆ ಸೈಲೆಂಟ್ ಸೌಂಡ್ ನಿಮ್ಮ ದೇಹಕ್ಕೆ ಎಚ್ಚರಿಕೆ ಕೊಡ್ತಾ ಇರುತ್ತೆ, ಇಲ್ಲೇನೋ ಅಪಾಯ ಇದೆ, ಇಲ್ಲಿಂದ ಹೊರಡು ಅಂತ. ನಾವೇನು ಮಾಡ್ತೀವಿ? ಅದೇ ಎಚ್ಚರಿಕೆಯನ್ನು ದೆವ್ವ, ಭೂತ ಅಂತ ಅಂದ್ಕೊಳ್ತೀವಿ. ಯಾರೋ ಇದ್ದಾರೆ ಅನ್ನೋ ಫೀಲಿಂಗ್, ಮೆದುಳಿನ ಮೇಲಾಗೋ ಸೈಲೆಂಟ್ ಅಟ್ಯಾಕ್. ಸ್ನೇಹಿತರೆ, ಈ ಸೌಂಡ್ ನಮ್ಮ ಮೆದುಳಿಗೆ ಇಲ್ಲಿ ದೆವ್ವ ಇದೆ ಅನ್ನೋ ಫೀಲಿಂಗ್ನ ಹೇಗೆ ಕೊಡುತ್ತೆ? ಇದನ್ನು ವಿಜ್ಞಾನಿಗಳು ಸುಮ್ಮನೆ ಹೇಳ್ತಾ ಇಲ್ಲ, ಖುದ್ದಾಗಿ ಪ್ರಯೋಗಗಳ ಮೂಲಕ ಪ್ರೂವ್ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ 3 ಮುಖ್ಯವಾದ ರಿಸರ್ಚ್ಗಳ ಬಗ್ಗೆ ನಿಮಗೆ ಹೇಳ್ತೇವೆ. ಮೊದಲನೇದು ಆಕಸ್ಮಿಕವಾಗಿ ನಡೆದ ಒಂದು ರಿಯಲ್ ಇನ್ಸಿಡೆಂಟ್. 1960ರ ಟೈಮ್ನಲ್ಲಿ ಫ್ರಾನ್ಸ್ನ ವ್ಲಾಡಿಮಿರ್ ಗಾವ್ರೋ ಅನ್ನೋ ವಿಜ್ಞಾನಿಯ ಲ್ಯಾಬ್ನಲ್ಲಿ ಆದ ಘಟನೆ ಇದು. ಒಂದಿನ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿದ್ದ ಅವರ ಇಡೀ ಟೀಮ್ಗೆ ಏಕಾಏಕಿ ತಲೆ ತಿರುಗೋದು, ವಾಂತಿ ಮತ್ತು ವಿಪರೀತ ಪ್ಯಾನಿಕ್ ಅಟ್ಯಾಕ್ ಶುರುವಾಯಿತು. ಎಲ್ಲರೂ ನಾವು ಸತ್ಯ ಹೋಗ್ಬಿಡ್ತೀವಿ ಅನ್ನೋ ಭಯದಲ್ಲಿ ಒದ್ದಾಡ್ತಾ ಇದ್ರು. ಕಡೆಗೆ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಏನು ಗೊತ್ತಾ? ಆ ಲ್ಯಾಬ್ನಲ್ಲಿದ್ದ ದೊಡ್ಡ ಮೋಟಾರ್ ಫ್ಯಾನ್ ಒಂದು 7 ಹರ್ಟ್ಸ್ನ ಇನ್ಫ್ರಾ ಸೌಂಡನ್ನು ರಿಲೀಸ್ ಮಾಡ್ತಾ ಇತ್ತು. ಇದಾದಮೇಲೆ ವಿಜ್ಞಾನಿಗಳಿಗೆ ಈ ಶಬ್ದದ ಬಗ್ಗೆ ದೊಡ್ಡ ಕ್ಯೂರಿಯಾಸಿಟಿ ಶುರುವಾಯಿತು. ಇದನ್ನು ಟೆಸ್ಟ್ ಮಾಡೋಕೆ 2003ರಲ್ಲಿ ಲಂಡನ್ನಲ್ಲಿ ರಿಚರ್ಡ್ ವೈಸ್ಮನ್ ಅನ್ನೋ ಫೇಮಸ್ ಸೈಂಟಿಸ್ಟ್ 2ನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅವರೊಂದು ಲೈವ್ ಮ್ಯೂಸಿಕ್ ಕಾನ್ಸರ್ಟ್ ಅರೇಂಜ್ ಮಾಡಿದ್ರು. ಅಲ್ಲಿ ಸುಮಾರು 750 ಜನ ಮ್ಯೂಸಿಕನ್ನು ಎಂಜಾಯ್ ಮಾಡ್ತಾ ಇದ್ರು. ಆದರೆ ಅವರಿಗೆ ಗೊತ್ತಾಗದ ಹಾಗೆ ಸ್ಟೇಜ್ ಹಿಂದೆ ದೊಡ್ಡ ದೊಡ್ಡ ಸ್ಪೀಕರ್ಗಳನ್ನು ಇಟ್ಟು ಅದರಲ್ಲಿ 17 ಹರ್ಟ್ಸ್ನ ಇನ್ಫ್ರಾ ಸೌಂಡನ್ನು ಹರಿಬಿಡಲಾಯಿತು. ಆ ಲೌಡ್ ಮ್ಯೂಸಿಕ್ ನಡುವೆ ಯಾರಿಗೂ ಕೇಳಿಸ್ಲಿಲ್ಲ ಕಿವಿಗೆ, ಆದರೆ ರಿಸಲ್ಟ್ ಮಾತ್ರ ಶಾಕಿಂಗ್ ಆಗಿತ್ತು. ಯಾವಾಗ ಆ ಸೈಲೆಂಟ್ ಶಬ್ದ ಪ್ಲೇ ಆಯಿತು, ಕೇವಲ ಆ ಅಲೆಗಳು ಅಲ್ಲಿಂದ ಹರಡಿಸಲಾಯಿತು ಸ್ಟೇಜ್ ಹಿಂದಿನಿಂದ ಶಬ್ದದ ತರಂಗಗಳನ್ನು ಲೋ ಹರ್ಟ್ಸಲ್ಲಿ, ಅಲ್ಲಿದ್ದ 22% ಜನರಿಗೆ ಏಕಾಏಕಿ ವಿಪರೀತ ಭಯ ಶುರುವಾಯಿತು, ಆಂಗ್ಸೈಟಿ ಶುರುವಾಯಿತು. ಯಾವುದೇ ಕಾರಣ ಇಲ್ಲದೆ ಅಳೋಕ್ ಶುರು ಮಾಡಿದ್ರು. ಅವರ ಬೆನ್ನು ಹುರಿ ಜುಮ್ ಅನ್ನೋಕೆ ಶುರುವಾಯಿತು. ನೆಕ್ಸ್ಟ್ 3ನೇ ಕಾರಣ, ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ದೆವ್ವ, ಭೂತ, ಪ್ರೇತ ಎಲ್ಲ ಬಿಟ್ಟು ನಿಮಗೆ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ ಇಲ್ಲೆಲ್ಲ ಯಾತ್ರೆ ಮಾಡೋ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಈ ಪ್ಯಾಕೇಜ್ ನಿಮಗಾಗಿ 7 ಸ್ಯಾಂಡ್ಸ್ನವ್ರದ್ದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಸೀನಿಯರ್ ಸಿಟಿಸನ್ಸ್ ಇದ್ರೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. 3ನೇ ಎಕ್ಸ್ಪೆರಿಮೆಂಟ್ ಬಗ್ಗೆ ನಾವು ಹೇಳೋಕೆ ಹೊರಟಿದ್ವಿ ನಿಮಗೆ. ದೆವ್ವದ ಆರ್ಟಿಫಿಷಿಯಲ್ ರೂಮ್. 2009ರಲ್ಲಿ ಲಂಡನ್ನ ಗೋಲ್ಡ್ ಸ್ಮಿತ್ಸ್ ಯೂನಿವರ್ಸಿಟಿಯಲ್ಲಿ ಕ್ರಿಸ್ಟೋಫರ್ ಫ್ರೆಂಚ್ ಅನ್ನೋ ವಿಜ್ಞಾನಿ ಲ್ಯಾಬ್ನಲ್ಲೇ ಒಂದು ದೆವ್ವದ ರೂಮನ್ನು ಕ್ರಿಯೇಟ್ ಮಾಡಿದ್ರು. ಆ ರೂಮ್ನಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಎಕ್ಸಾಕ್ಟ್ ಆಗಿ 18.9 ಹರ್ಟ್ಸ್ನ ಇನ್ಫ್ರಾ ಸೌಂಡನ್ನು ಪ್ಲೇ ಮಾಡಿದ್ರು. ಒಳಗೆ ಹೋದ 79 ಜನ ವಾಲಂಟಿಯರ್ಗಳಲ್ಲಿ ತುಂಬ ಜನ ಹೆದರಿ ಹೊರಗಡೆ ಓಡಿ ಬಂದರು. ಯಾಕಂದರೆ ಕತ್ಲಲ್ಲಿ ಕಣ್ಣಿಗೆ ಕಾಣದ ಯಾರು ತಮ್ಮನ್ನು ಮುಟ್ಟಿದ ಹಾಗೆ, ಕುತ್ತಿಗೆ ಹತ್ರ ಬಂದು ಅಂಥೇಳಿ ಉಸಿರಾಡದ ಹಾಗೆ ಫೀಲ್ ಆಗಿ ವಿಪರೀತ ಹೆದರ್ಕೊಂಡು ಹೊರಗೋಡು ಬಂದರು ಅವರು. ಅದನ್ನು ಹಂಗೆ ಹೇಳಿದ್ರು, ಹಿಂಗೆ ಫೀಲ್ ಆಯ್ತು ನಮಗೆ ಅಂತ. ಅಸಲಿಗೆ ಆ ಶಬ್ದದ ತರಂಗಗಳು ಬಂದು ಬಡಿದಾಗ ಅವರ ದೇಹದೊಳಗಡೆ ಏನಾಯ್ತು ಗೊತ್ತಾ? ಬಯಾಲಜಿ ಪ್ರಕಾರ ಈ ಶಬ್ದ ಕಿವಿಗೆ ಕೇಳಿಸದೇ ಇದ್ರೂ ಕೂಡ ನಮ್ಮ ದೇಹಕ್ಕೆ ಬಂದು ಬಡಿದಾಗ ಅದು ಸೆನ್ಸ್ ಆಗುತ್ತೆ. ನಿಮ್ಗೆ ಅವಾಗಲೇ ಹೇಳಿದ್ವಿ, ಆ ವೈಬ್ರೇಷನ್ ನೇರವಾಗಿ ನಮ್ಮ ಮೆದುಳಿನ ಅಮಿಗ್ಡಾಲಾ ಅನ್ನೋ ಭಯದ ಕೇಂದ್ರಕ್ಕೆ ಅಲರ್ಟ್ ಮೆಸೇಜ್ ಅನ್ನ ಕಳಿಸುತ್ತೆ. ಮೆದುಳು ತಕ್ಷಣ ಕನ್ಫ್ಯೂಸ್ ಆಗಿ ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಅನ್ನ ಒಮ್ಮೆಲೆ ಪೀಕ್ಗೆ ಏರಿಸುತ್ತೆ. ಕಾರ್ಟಿಸೋಲ್ ಅಂದ್ರೆ ಏನಾದರೂ ಡೇಂಜರ್ ಎದುರಾದ್ರೆ ಅಥವಾ ಕಾಡಲ್ಲಿ ಹುಲಿ ಎದುರಾದಾಗ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್. ಯಾವಾಗ ಬಾಡಿಯಲ್ಲಿ ಕಾರ್ಟಿಸೋಲ್ ಲೆವೆಲ್ ಏರಿಕೆ ಆಗುತ್ತೋ ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ, ಕೈ ಬೆವರೋಕ್ ಶುರು ಆಗುತ್ತೆ, ಉಸಿರಾಟ ಕಷ್ಟ ಆಗುತ್ತೆ. ಅಂದ್ರೆ ಹಳೆಯ ಬಂಗಲೆಗಳಲ್ಲಿ, ನಿರ್ಜನ ಪ್ರದೇಶಗಳಲ್ಲಿ ನಿಮಗೆ ಭಯ ಹುಟ್ಟಿಸೋದು ಯಾವುದೇ ಆತ್ಮ ಅಲ್ಲ, ದೆವ್ವನೂ ಅಲ್ಲ, ನಿಮ್ಮ ಸುತ್ತಮುತ್ತಲೂ ಇರೋ ಆ ಇನ್ಫ್ರಾ ಸೌಂಡ್, ನಿಮ್ಮ ದೇಹದ ಕಾರ್ಟಿಸೋಲ್ ಹಾರ್ಮೋನ್ ಮಾಡೋ ಮ್ಯಾಜಿಕ್ ಅದು. ಕಪ್ಪು ನೆರಳಿನ ಸತ್ಯ ಕೇವಲ ದೃಷ್ಟಿ ಭ್ರಮೆಯ ಆಟ. ಈಗ ನಿಮ್ಮ ತಲೆದೊಂದು ಪ್ರಶ್ನೆ ಬಂದಿರ್ಬೋದು, ಸರಿ ಭಯ ಆಗೋಕೆ ಆ ಸೌಂಡ್ ವೇವ್ಸ್ ಕಾರಣ, ಕಿವಿ ಕೇಳಲ್ಲ, ಮೈಗೆ ಫೀಲ್ ಆಗುತ್ತೆ, ಆ ಸೌಂಡ್ ವೇವ್ಸ್ ಅಲೆಗಳು ಕಾರಣ ಅಂತ. ಖಾಲಿ ಬಂಗ್ಲೆಯಲ್ಲಿ ಹೆಂಗೆ ಉತ್ಪತ್ತಿ ಆಗುತ್ತೆ ಆ ಪ್ರಶ್ನೆ ಬಾಕಿ ಇದೆ, ನಿಮಗೆ ಹೇಳ್ತೀವಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ. ಆದರೆ ಕೆಲವೊಂದ್ಸಲಿ ಕಪ್ಪು ನೆರಳು, ಕಣ್ಣಿಗೆ ಕಾಣಿಸೋ ಆ ಬೂದು ಬಣ್ಣದ ಆಕಾರ ಹಿಂಗೆ ಹೋದಂಗಾಗುತ್ತಲ್ಲ, ಅದೇನು, ಅದಕ್ಕೇನಂತೀರಾ? ದೃಶ್ಯಗಳಲ್ವಾ ಅದು? ಎಷ್ಟೋ ಜನ ಅಂತೂ ಪ್ರಾಮಿಸ್ ಮಾಡೋಕ್ಕೆಲ್ಲ ಬರ್ತಾರೆ, ನಾನು ನೋಡಿದ್ದೀನಿ ಅಂತ ಹೇಳಕ್ಕೆ ಬರ್ತಾರಲ್ಲ, ಅದೇನು, ಅದಕ್ಕೂ ಸೈನ್ಸಲ್ಲಿ ಉತ್ತರ ಇದೆಯಾ ಅಂತ ನೀವು ಕೇಳ್ಬೋದು. ಖಂಡಿತ ಇದೆ. ಅದಕ್ಕೆ ವಿಜ್ಞಾನ ಕೊಡೋ ಉತ್ತರ
18.9 ಹರ್ಟ್ಸ್ನ ದೃಷ್ಟಿ ಭ್ರಮೆ, ಆಪ್ಟಿಕಲ್ ಇಲ್ಯೂಷನ್. ಅಂದರೆ ಕೇವಲ ಶಬ್ದದಿಂದಲೇ ಕಣ್ಣಿಗೆ ದೆವ್ವದ ಇಲ್ಯೂಷನ್ ಆಗೋದು. ಇದು ಹೇಗೆ ಆಗುತ್ತೆ ಅನ್ನೋದಕ್ಕೆ ವಿಜ್ಞಾನಿಗಳ ಬಳಿ ಸಾಲಿಡ್ ಪ್ರೂಫ್ ಇದೆ. ಮೊದಲನೇ ಎಕ್ಸಾಂಪಲ್ 1998ರಲ್ಲಿ ನಡೆದ ದಿ ಗೋಸ್ಟ್ ಇನ್ ದಿ ಮಷೀನ್ ಇನ್ಸಿಡೆಂಟ್. ಬ್ರಿಟನ್ನ ಕಾವೆಂಟ್ರಿ ಯೂನಿವರ್ಸಿಟಿಯಲ್ಲಿ ಎಂಜಿನಿಯರ್ ವಿಕ್ ಟ್ಯಾಂಡಿ ಅನ್ನೋರು ತಮ್ಮ ಲ್ಯಾಬ್ನಲ್ಲಿ ರಾತ್ರಿ ಹೊತ್ತು ಒಬ್ಬರೇ ಕೆಲಸ ಮಾಡ್ತಾ ಇದ್ರು. ಆಗ ದಿಢೀರಂತ ಅವರ ಎಡಭಾಗದಲ್ಲಿ ಯಾವುದೋ ಬೂದು ಬಣ್ಣದ ದೆವ್ವದ ಆಕಾರ ಕಾಣಿಸ್ತು. ಹೆದರ್ಕೊಂಡು ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಇನ್ನೂ ಹೆದರಿಕೆ ಆಯ್ತು ಅವರಿಗೆ. ಆಮೇಲೆ ರಿಸರ್ಚ್ ಮಾಡಿದ್ರು. ಆವಾಗ ಗೊತ್ತಾಗಿದ್ದೇನು ಅಂದ್ರೆ ಆ ಲ್ಯಾಬ್ನಲ್ಲಿದ್ದ ಒಂದು ಹಳೆಯ ಫ್ಯಾನ್ ಸುಮಾರು 18.98 ಹರ್ಟ್ಸ್ನ ಇನ್ಫ್ರಾ ಸೌಂಡ್ ಅನ್ನ ರಿಲೀಸ್ ಮಾಡ್ತಾ ಇತ್ತು. ಈ ಶಬ್ದದ ವೇವ್ಸ್ ವಿಕ್ ಟ್ಯಾಂಡಿ ಅವರ ಕಣ್ಣಿನ ಗುಡ್ಡೆಗೆ ಬಡಿದು ಅದು ವೈಬ್ರೇಟ್ ಆಗೋಕೆ ಶುರುವಾಗಿತ್ತು. ಆ ವೈಬ್ರೇಷನ್ ನಿಂದಲೇ ಅವರಿಗೆ ಆ ದೆವ್ವದ ಆಕಾರ ಕಂಡಿದ್ದು ಅಂತ ಅವರು ಸೈಂಟಿಫಿಕ್ ಆಗಿ ಅದನ್ನ ಪತ್ತೆ ಹಚ್ಚಿದ್ರು. ಆಮೇಲೆ ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ಖುದ್ದು ನಾಸಾ ಮಾಡಿರೋ ರಿಸರ್ಚ್. ಇದು ನಾಸಾ ಗೊತ್ತಲ್ಲ ನಿಮಗೆ, ಅವ್ರು ಮಾಡಿರೋ ರಿಸರ್ಚ್. 1970ರ ದಶಕದಲ್ಲಿ ನಾಸಾ ವಿಜ್ಞಾನಿಗಳು ರಾಕೆಟ್ ಲಾಂಚ್ ಆಗುವಾಗ ಗಗನಯಾತ್ರಿಗಳ ಮೇಲೆ ವೈಬ್ರೇಷನ್ಸ್ನ ಎಫೆಕ್ಟ್ ಏನಾಗುತ್ತೆ ಅಂತ ಸ್ಟಡಿ ಮಾಡ್ತಾ ಇದ್ರು. ಒಂದು ಸ್ಪೆಷಲ್ ಚೇರ್ ಮೇಲೆ ಗಗನಯಾತ್ರಿಗಳನ್ನ ಕೂರಿಸಿ 18 ಹರ್ಟ್ಸ್ನ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಿದ್ರು. ಆಗ ಆ ಗಗನಯಾತ್ರಿಗಳ ಕಣ್ಣಿನ ಗುಡ್ಡೆಗಳು ಕಂಟ್ರೋಲ್ ತಪ್ಪಿ ವೈಬ್ರೇಟ್ ಆಗೋಕೆ ಶುರುವಾದ್ವು. ಅವರ ದೃಷ್ಟಿ ಮಂಜಾಗಿ ವಿಚಿತ್ರವಾದ ಬೂದು ಬಣ್ಣದ ಗೋಸ್ಟ್ ಇಮೇಜಸ್ ಕಾಣಿಸೋಕೆ ಶುರುವಾದ್ವು ಅಂತ ನಾಸಾ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದೆ. ಯಾಕೆ ಹಂಗಾಗುತ್ತೆ? ಇಲ್ಲಿ ನೀವು ರೆಸೋನೆನ್ಸ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಒಂದು ಜೋಕಾಲಿಯನ್ನು ಕರೆಕ್ಟ್ ಟೈಮಿಂಗಿಗೆ ತಳೆದಾಗ ಅದು ಇನ್ನೂ ಜೋರಾಗಿ ಮುಂದಕ್ಕೆ ಹೋಗುತ್ತಲ್ವಾ? ಹಾಗೆ ಪ್ರತಿಯೊಂದು ವಸ್ತುವಿಗೂ ಒಂದು ನ್ಯಾಚುರಲ್ ಫ್ರೀಕ್ವೆನ್ಸಿ ಇರುತ್ತೆ. ನಮ್ಮ ಮನುಷ್ಯನ ಕಣ್ಣಿನ ಗುಡ್ಡೆಗಳಿಗೆ ಇರೋ ನ್ಯಾಚುರಲ್ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಸುಮಾರು 18ರಿಂದ 19 ಹರ್ಟ್ಸ್. ಯಾವಾಗ ಆ ಪಾಳು ಬಿದ್ದ ಮನೆಯಲ್ಲಿನ ಶಬ್ದ ಆ ರೆಸೊನೆಂಟ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತೋ ಆಗ ಈ ಅದೃಶ್ಯ ಭ್ರಮೆಯ ಆಟ ಶುರುವಾಗುತ್ತೆ, ದೃಷ್ಟಿ ಭ್ರಮೆ. ಈ ಇನ್ಫ್ರಾ ಸೌಂಡ್ ವೇವ್ಸ್ ನಿಮ್ಮ ಕಣ್ಣಿನ ಗುಡ್ಡೆಗಳನ್ನು ಅತಿ ಸೂಕ್ಷ್ಮವಾಗಿ ವೈಬ್ರೇಟ್ ಆಗೋ ರೀತಿ ಮಾಡ್ತವೆ. ಒಂದು ಕ್ಯಾಮ್ರಾವನ್ನು ಲೈಟ್ ಆಗಿ ಶೇಕ್ ಮಾಡಿದ್ರೆ ವಿಡಿಯೋ ಹೇಗೆ ಬ್ಲರ್ ಆಗುತ್ತೋ ಸೇಮ್ ಹಾಗೆ ಕಣ್ಣುಗಳು ಅಷ್ಟು ಸೂಕ್ಷ್ಮವಾಗಿ ವೈಬ್ರೇಟ್ ಆದಾಗ ನಿಮ್ಮ ಪೆರಿಫೆರಲ್ ವಿಷನ್ ಅಂದರೆ ಕಣ್ಣಿನ ಅಂಚಿನ ದೃಷ್ಟಿ ಕಂಪ್ಲೀಟ್ ಆಗಿ ಬ್ಲರ್ ಆಗುತ್ತೆ. ಆಗ ಕಣ್ಣಿನ ಅಂಚಿನಲ್ಲಿ ಮಬ್ಬಾದ ಬೂದು ಬಣ್ಣದ ಆಕಾರಗಳು ಕಾಣಿಸ್ಕೊಳ್ತವೆ. ಜೊತೆಗೆ ನಿಮ್ಮ ಮೆದುಳಿಗೆ ಯಾವಾಗಲೂ ಕತ್ತಲಲ್ಲಿ ಅಥವಾ ವಿಚಿತ್ರ ಆಕಾರಗಳಲ್ಲಿ ಮುಖಗಳನ್ನು ಹುಡುಕೋ ಚಟ ಕೂಡ ಇದೆ. ಗೋಡೆ ಮೇಲೆ ಪೇಂಟ್ ಸ್ವಲ್ಪ ಹಿಂಗಿಂಗ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಕರೆಕ್ಟಾಗಿ ನೋಡಿ ನಿಮಗೆ ಅಲ್ಲಿ ಬೆಟ್ಟ ಗುಡ್ಡ, ಮಕ್ಕಳು, ದೊಡ್ಡವರು, ಇನ್ನು ಕೆಲಸ ಹಲ್ಲೆಲ್ಲ ಉದುರು ಹೋಗಿರೋ ಅಜ್ಜ, ಕಾಡ್ಕೋಣ ಅದ್ರ ಕೊಂಬು ಕಂಡಿಲ್ವ ನೀವು ಯಾವತ್ತೂ ಕೂಡ? ನೀವು ಆ ಥರದ ವೆರೈಟಿನ ಗಮನಿಸ್ಲಿಲ್ವಾ? ಟೈಲ್ಸಲ್ಲಿ ಅಲ್ಲಿ ಇಲ್ಲಿ ಸುಮ್ಮನೆ ಪ್ಯಾಟ್ರನ್ನ. ಇದನ್ನು ಪ್ಯಾರಡೋಲಿಯಾ ಅಂತ ಕರೀತಾರೆ. ನಮ್ಮ ಪೂರ್ವಜರು ಕಾಡಿನಲ್ಲಿದ್ದಾಗ ಕತ್ತಲಲ್ಲಿ ಅಡಗಿರೋ ಶತ್ರುಗಳನ್ನು ಬೇಗ ಗುರುತಿಸಿ ಪ್ರಾಣ ಉಳಿಸ್ಕೊಳ್ಳೋಕೆ ಮೆದುಳು ಬೆಳೆಸ್ಕೊಂಡಿರೋ ಸರ್ವೈವಲ್ ಟ್ರಿಕ್ ಅದು. ಹೀಗಾಗಿ ಕಣ್ಣಿನ ಅಂಚಿನಲ್ಲಿ ಕಂಡ ಬ್ಲರ್ ಆದ ಆಕಾರವನ್ನು ಮೆದುಳು ಯಾವುದೋ ಕಪ್ಪು ನೇರಳು ಅಥವಾ ಮನುಷ್ಯನ ಆಕಾರ ಅಂತ ಹೇಳಿ ಡಿಸೈಡ್ ಮಾಡಿ ಅಸ್ಪಷ್ಟ ಶೇಪ್ ಕೊಟ್ಟು ದೆವ್ವ ಅಂತ ನಿಮ್ಮನ್ನು ಹೆದರಿಸ್ಬಿಡುತ್ತೆ. ಕತ್ತಲಲ್ಲಿ ನಿಮ್ಮ ಪಕ್ಕದಲ್ಲೇ ಯಾರೋ ನಿಂತಿರೋ ಥರ ನಿಮಗೆ ಭ್ರಮೆಯಾಗುತ್ತೆ. ಇದನ್ನೇ ಜನ ನಾನು ದೆವ್ವ ನೋಡಿದ್ದೀನಿ ಅಂತ ಬಲವಾಗಿ ನಂಬ್ತಾರೆ. ಮನೆಯೇ ಒಂದು ಬೃಹತ್ ಸ್ಪೀಕರ್, ನಿಮ್ಮ ಮೆದುಳು ನಿಮ್ಮದೇ ಭಯ. ಈಗ ನೆಕ್ಸ್ಟ್ ಲಾಜಿಕಲ್ ಕ್ವಶನ್, ಆ ಹಳೆಯ ಪಾಳು ಬಿದ್ದ ಮನೆಯಲ್ಲಿ ಈ ಇನ್ಫ್ರಾ ಸೌಂಡ್ ಎಲ್ಲಿಂದ ಬರುತ್ತೆ ಅಂತ. ಇದಕ್ಕೆ ವಿಜ್ಞಾನ ಕೊಡೋ ಉತ್ತರ ತುಂಬಾ ಸಿಂಪಲ್. ಅದೇ ಆ ಹಳೆಯ ಕಟ್ಟಡಗಳ ಡಿಸೈನ್ ಮತ್ತು ಅಲ್ಲಿನ ವಾತಾವರಣ. ಮೊದಲನೇದಾಗಿ ಆ ಹಳೆಯ ಪಾಳು ಬಿದ್ದ ಕಟ್ಟಡಗಳ ಡಿಸೈನ್ ಇದೆಯಲ್ಲ, ಅದೊಂದು ದೈತ್ಯ ಕೊಳಲಿನ ತರ ಕೆಲಸ ಮಾಡುತ್ತೆ. ಕೊಳಲು, ಫ್ಲೂಟ್ ತರ. ಇದನ್ನ ಫಿಸಿಕ್ಸ್ನಲ್ಲಿ ಹೆಲ್ಮ್ ಹಾಲ್ಸ್ ರೆಸೊನೆನ್ಸ್ ಅಂತ ಕರೀತಾರೆ. ಒಂದು ಖಾಲಿ ನೀರಿನ ಬಾಟಲ್ ಒಳಗಡೆ ನೀವು ಜೋರಾಗಿ ಗಾಳಿ ಊದಿದಾಗ ಹೇಗೆ ಹೂ ಅನ್ನೋ ಶಬ್ದ ಬರುತ್ತೋ, ಇಲ್ಲೂ ಅದೇ ರೀತಿ ಆಗುತ್ತೆ. ಕಾಡಿನ ಮಧ್ಯೆ ಇರೋ ಮನೆಯಲ್ಲಿ ಬೀಸೋ ಜೋರಾದ ಗಾಳಿ, ಅಲ್ಲಿರೋ ಹಳೆಯ ಚಿಮಣಿ, ಉದ್ದುದ್ದ ಪೈಪ್ಗಳು, ಮುರಿದು ಬಿದ್ದ ಕಿಟಕಿ ಮತ್ತು ಖಾಲಿ ನೆಲಮಾಳಿಗೆಯ ಒಳಗಡೆ ಗಾಳಿ ಬಂದಾಗ ಏರ್ ಪ್ರೆಷರ್ ಚೇಂಜ್ ಆಗಿ ಆ ಇಡೀ ಮನೆ ಒಂದು ದೊಡ್ಡ ಸ್ಪೀಕರ್ ತರ ಕೆಲಸ ಮಾಡುತ್ತೆ. ನಿರಂತರವಾಗಿ ಲೋ ಫ್ರೀಕ್ವೆನ್ಸಿ ಸೌಂಡ್ ಅನ್ನ ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇನ್ನು ಎರಡನೇದು, ನಿಮ್ಮದೇ ನಾರ್ಮಲ್ ಮನೆ, ಡೈಲಿ ವಾಸ ಮಾಡೋ ಮನೆಯಲ್ಲಿ ಸಡನ್ ಆಗಿ ಜನ ಎಲ್ಲ ಹೋಗಿ ಒಬ್ಬರೇ ಇದ್ದಾಗ ಹೆದರಿಕೆ ಆಗೋ ಕಾರಣ ನಿಮ್ಮ ಮನೆಯಲ್ಲಿರೋ ಎಲೆಕ್ಟ್ರಾನಿಕ್ ವಸ್ತುಗಳೇ. ನಿಮ್ಮ ಮನೆಯ ಫ್ರಿಡ್ಜ್, ಕಂಪ್ರೆಸರ್, AC ಮೋಟಾರ್, ವಾಷಿಂಗ್ ಮಷೀನ್, ಸೀಲಿಂಗ್ ಫ್ಯಾನ್ ಇವೆಲ್ಲವೂ ಸೈಲೆಂಟ್ ಆಗಿ ಇನ್ಫ್ರಾ ಸೌಂಡ್ ಅನ್ನ ರಿಲೀಸ್ ಮಾಡ್ತಾನೆ ಇರ್ತವೆ. ಕೇಳೋ ಸೌಂಡ್ ಬಿಟ್ಟು ಕೇಳದೇ ಇರೋ ಸೌಂಡ್ ಅನ್ನ ಕೂಡ. ಹಗಲಲ್ಲಿ ಟಿವಿ ಸೌಂಡ್, ಜನರ ಮಾತುಗಳ ನಡುವೆ ನಮಗೆ ಗೊತ್ತಾಗಲ್ಲ. ಆದ್ರೆ ರಾತ್ರಿ ಕಂಪ್ಲೀಟ್ ಸೈಲೆಂಟ್ ಇದ್ದಾಗ ಈ ಮಷಿನ್ಗಳ ವೈಬ್ರೇಷನ್ ನಿಮಗೆ ಅರಿವಿಲ್ಲದ ಹಾಗೆ ಬಾಡಿಯಲ್ಲಿ ತರಂಗಗಳು ತಲುಪಿ ಕಾರ್ಟಿಸೋಲ್ ಅನ್ನ, ಸ್ಟ್ರೆಸ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡ್ತವೆ. ಮೂರನೇದು, ರಾತ್ರಿ ಕತ್ತಲಲ್ಲಿ ರಸ್ತೆಯಲ್ಲಿ ಒಬ್ಬರೇ ನಡ್ಕೊಂಡು ಹೋಗುವಾಗ ಯಾರೋ ಫಾಲೋ ಮಾಡ್ತಿರೋ ತರ ಫೀಲ್ ಆಗಕ್ಕೆ ಏನು ಕಾರಣ?
ಕತ್ತಲಲ್ಲಿ ನಿಮ್ಮ ಕಣ್ಣಿಗೆ ಸರಿಯಾಗಿ ಕಾಣಿಸ್ದೇ ಇದ್ದಾಗ ನಿಮ್ಮ ಮೆದುಳು ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಕಿವಿಯ ಸೆನ್ಸಿಟಿವಿಟಿಯನ್ನು 10 ಪಟ್ಟು ಹೆಚ್ಚು ಮಾಡುತ್ತೆ. ಕಿವಿ ತೆಕ್ಕೊಂಡು ಕೇಳಿಸ್ಕೊ ಅಂಥೇಳಿ. ಅಂದರೆ ಮೆದುಳು ಹೈ ಅಲರ್ಟ್ ಮೋಡ್ಗೆ ಹೋಗುತ್ತೆ. ಆಗ ಒಂದು ಸಣ್ಣ ಎಲೆ ಅಲುಗಾಡಿದ್ರೂ ಕೂಡ ಅಥವಾ ನಿಮ್ಮದೇ ಹೆಜ್ಜೆಯ ಸೌಂಡ್, ನಿಮ್ಮದೇ ಉಸಿರಾಟದ ಸೌಂಡ್ ಕೂಡ ಮೆದುಳಿಗೆ ಮೈಕ್ನಲ್ಲಿ ಕೇಳಿಸಿದ ಹಾಗೆ ಕೇಳಿಸ್ತಾ ಇರುತ್ತೆ ಕಿವಿ ಮೂಲಕ. ಮೆದುಳು ಪ್ರತಿಯೊಂದು ಸಣ್ಣ ಶಬ್ದಕ್ಕೂ ಎಕ್ಸ್ಟ್ರಾ ರಿಯಾಕ್ಟ್ ಮಾಡಿ ಡೇಂಜರ್ ಅಂತ ಹೇಳಿ ಹೆದರಿಸ್ತಾ ಇರುತ್ತೆ. ಒಂಟಿಯಾಗಿರುವಾಗ ಮೆದುಳು ನಮ್ಮನ್ನು ಕಾಪಾಡೋಕೆ ಮಾಡೋ ಈ ಹೈ ಅಲರ್ಟ್ ಡ್ರಾಮಾನೇ ನಮಗೆ ದೆವ್ವದ ಭಯವನ್ನು ಉಂಟು ಮಾಡೋದು. ಎಲ್ಲ ಕಾಡಲಿದ್ದ ಮನುಷ್ಯ ಕತ್ತಲಲ್ಲಿದ್ದಾಗ ಅಲ್ಲಿಂದ ಜೆನೆಟಿಕಲಿ ನಮಗೆ ಟ್ರಾನ್ಸ್ಫರ್ ಆಗಿರೋದೆಲ್ಲವೂ ಈ ಬಿಹೇವಿಯರ್. ಓಕೆ, ನೆಕ್ಸ್ಟ್, ವಿಜ್ಞಾನದ ಪ್ರಕಾರ ದೆವ್ವ ಇಲ್ಲ ಅನ್ನೋದಾದರೆ, ನಮ್ಮ ಊರುಗಳಲ್ಲಿ ಮಂತ್ರವಾದಿಗಳು ಮಾನವರು ದೆವ್ವ ಬಿಡಿಸ್ತಾರಲ್ಲ, ಅದು ಹೇಗೆ? ಮೈ ಮೇಲೆ ದೆವ್ವ ಬಂದವರ ಥರ ವಿಚಿತ್ರವಾಗಿ ಆಡೋದು, ಕೂಗೋದು, ಕಡೆಗೆ ಮಂತ್ರ ಹಾಕಿದ ತಕ್ಷಣ ಅವರು ಶಾಂತ ಆಗೋದು, ಇದೆಲ್ಲ ಸುಳ್ಳ ಅನ್ನೋ ಪ್ರಶ್ನೆ ಬರುತ್ತೆ. ವಿಜ್ಞಾನ ಇದಕ್ಕೂ ಒಂದು ಕ್ಲಿಯರ್ ಕಟ್ ಉತ್ತರವನ್ನು ಕೊಡುತ್ತೆ. ಮೈ ಮೇಲೆ ದೆವ್ವ ಬರೋದು ಅಂದರೆ ಬೇರೆ ಏನೂ ಅಲ್ಲ. ಮೆಡಿಕಲ್ ಭಾಷೆಯಲ್ಲಿ ಅದನ್ನು ಹಿಸ್ಟೀರಿಯಾ, ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ, ಅಥವಾ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಈ ರೀತಿ ಗುರುತಿಸ್ತಾರೆ. ಮೆಡಿಕಲ್ ಟರ್ಮ್ಸ್ನಲ್ಲಿ ಈ ಮಾನಸಿಕ ಸಮಸ್ಯೆಗಳಿಗೆ ಅಥವಾ ದೇಹದ ಸಮಸ್ಯೆಗಳಿಗೆ ಪರ್ಟಿಕ್ಯುಲರ್ ಹೆಸರುಗಳಿದ್ದಾವೆ. ಅತಿಯಾದ ಮಾನಸಿಕ ಒತ್ತಡ, ಭಯ ಅಥವಾ ಜೀವನದಲ್ಲಿ ಯಾವುದೋ ದೊಡ್ಡ ಆಘಾತ, ಟ್ರಾಮಾ ಆದಾಗ ಮನುಷ್ಯನ ಮೆದುಳು ತನ್ನ ಕಂಟ್ರೋಲ್ ಕಳ್ಕೊಂಡು ಆ ನೋವಿನಿಂದ ತಪ್ಪಿಸ್ಕೊಳ್ಳೋಕೆ ಟೆಂಪ್ರರಿಯಾಗಿ ಬೇರೊಂದು ವಿಚಿತ್ರ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಆಗ ಅವರ ಧ್ವನಿ, ಆಡುವ ಮಾತು ಎಲ್ಲವೂ ಕಂಪ್ಲೀಟ್ ಬದಲಾಗುತ್ತೆ. ಅದನ್ನು ನಾವು ದೆವ್ವ ಮೆಟ್ಕೊಂಡಿದೆ ಅಂತ ಅಂದ್ಕೊಳ್ತೇವೆ. ಹಾಗಿದ್ರೆ ಮಂತ್ರ ಹಾಕಿದಾಗ ಅವರು ಸರಿ ಹೋಗೋದು ಹೇಗೆ? ಸೊಪ್ಪಲ್ಲಿ ಹೊಡೆದಾಗ ಸರಿ ಹೋಗೋದು ಹೇಗೆ? ಇಲ್ಲಿ ಕೆಲಸ ಮಾಡೋದು ವಿಜ್ಞಾನದ ಪ್ಲಾಸಿಬೋ ಎಫೆಕ್ಟ್ ಮತ್ತು ಪವರ್ ಆಫ್ ಸಜೆಷನ್ ಅಂತ. ಯಾವಾಗ ಇಲ್ಲಿ ಮಂತ್ರವಾದಿ ಪೂಜೆ ಅಬ್ಬರ ಶುರು ಮಾಡ್ತಾರೋ ಆಗ ಆ ವ್ಯಕ್ತಿಯ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಬಲವಾದ ನಂಬಿಕೆ ಬರುತ್ತೆ. ಈಗ ನನ್ನ ಒಳಗಿರೋ ಕೆಟ್ಟ ಶಕ್ತಿಯೆಲ್ಲ ಆಚೆ ಹೋಗಿದೆ, ನಾನು ಸೇಫ್ ಅಂತ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಗುತ್ತೆ. ಆ ನಂಬಿಕೆನೇ ಅವರ ಮೆದುಳನ್ನು ರಿಲ್ಯಾಕ್ಸ್ ಮಾಡಿ ಮತ್ತೆ ನಾರ್ಮಲ್ ಸ್ಟೇಟ್ಗೆ ತಗೊಂಡು ಹೋಗುತ್ತೆ. ದೆವ್ವ ಬಿಡಿಸುವಾಗ ಅಲ್ಲಿ ಕೆಲಸ ಮಾಡಿದ್ದು ಸೊಪ್ಪಲ್ಲಿ ಹೊಡೆದಿರೋದು ಅಲ್ಲ, ತಾಯ್ತನೂ ಅಲ್ಲ, ಅಥವಾ ಆ ಬಾಬಾ ನಿಮ್ಮ ಮೈ ತುಂಬ ಉಜ್ಜಿದ ನವೆಲ್ಗರಿನೂ ಅಲ್ಲ. ಕೇವಲ ವ್ಯಕ್ತಿಯ ಮಾನಸಿಕ ನಂಬಿಕೆ. ಇದರಲ್ಲಿ ಯಾವುದೇ ಮ್ಯಾಜಿಕ್ ಅಲ್ಲ, ಇರೋದು ಸೈಕಾಲಜಿ ಮತ್ತು ಸೈನ್ಸ್. ಸ್ನೇಹಿತರೆ, ಫೈನಲಿ ಇದೆ ದೆವ್ವ ಭೂತದ ಬಗ್ಗೆ ವಿಜ್ಞಾನ ಹೇಳೋ ಒಪಿನಿಯನ್, ವಿಜ್ಞಾನದ ನಿಲುವು ಈ ಥರ. ಇದ್ರ ಬಗ್ಗೆ ನಿಮಗೇನಿಸುತ್ತೆ? ನಿಮಗೆ ಇನ್ನೂ ಕೂಡ ಅನಿಸ್ತಾ ಇದೆಯಾ ದೆವ್ವ ಇದೆ ಅಂಥೇಳಿ? ಕೆಲವರು ಈ ವಿಡಿಯೋ ನೋಡಿದ್ಮೇಲೆ ಇನ್ನಷ್ಟು ಕಾನ್ಷಿಯಸ್ ಆಗಿ ರಾತ್ರಿ ಒಬ್ಬರೇ ಆ ಕಡೆ ಓಡಾಡೋಕ್ಕೆ, ವಾಶ್ರೂಮ್ಗೆ ಹೋಗೋಕ್ಕೆ ಹೆದರಿದ್ರು ಕೂಡ ಆಶ್ಚರ್ಯ ಅಲ್ಲ, ಅಷ್ಟು ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ? ನಿಮಗೇನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವತ್ತಾದರೂ ದೆವ್ವ ನೋಡಿದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲದೆ ನೀವು ನಮ್ಮ ತಂಡದ ಕೆಲಸಕ್ಕೆ, ರಿಸರ್ಚ್ಗೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.